ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪುದೀನ ಚಿಕನ್ ಕಬಾಬ್ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೊಕ್ಕ. ಈಗ ಪುದೀನ ಚಿಕನ್ ಕಬಾಬ್ ಹೆಂಗೆ ಮಾಡೋದಂತ ಕಾಂಬ. ಒಂದು ಮಿಕ್ಸಿ ಜಾರಿಗೆ 1 ಇಂಚು ಶುಂಠಿ, 1/4 ಬೌಲ್ ಆಪಷ್ಟು ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, 2 ಏಲಕ್ಕಿ, 1 ಚಕ್ರ ಮೊಗ್ಗು, 2 ಲವಂಗ, 1 ಕಪ್ ಕೊತ್ತಂಬರಿ ಸೊಪ್ಪು, 10 ರಿಂದ 12 ಹಸಿಮೆಣಸು, 1 ಬೌಲ್ ಪುದೀನ ಸೊಪ್ಪು ಹಾಕ್ತಾಯಿದ್ದಿ. ಪುದೀನ ಸೊಪ್ಪು ಹಾಕಿ ಆದಮೇಲೆ ಅರ್ಧ ಚಮಚ ಕಾಳು ಮೆಣಸು, ಅರ್ಧ ಚಮಚ ಸೋಂಪು ಕಾಳು, ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಮಾಡಿ ಮಿಕ್ಸಿ ಮುಚ್ಚಳ ಮುಚ್ಚಿ ರುಬ್ಕೊಂಬ. ಪುದೀನ ಸೊಪ್ಪೆಲ್ಲ ಹಾಕ್ಕೊಂಡು ಈ ಹದದಾಗೆ ರುಬ್ಕೊಂಡಿದ್ದಿ. ಅರ್ಧ kg ಆಪಷ್ಟು ಸ್ಕಿನ್ ಔಟ್ ಚಿಕನ್ ತಗೊಂಡಿದ್ದಿ. ಇದನ್ನ ಒಂದು 3-4 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ತೊಳೆದಿಟ್ಕೊಂಡು ಚಿಕನಿಗೆ ರುಬ್ಬಿ ಇಟ್ಕೊಂಡು ಮಸಾಲೆನ ಹಾಕ್ತಾಯಿದ್ದಿ. ಅರ್ಧ ಬೌಲ್ ಆಪಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದಿ. 1/4 ಕಪ್ ಆಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದಿ. ಆಮೇಲೆ 1 ಮೊಟ್ಟೆ ಹಾಕ್ತಾಯಿದ್ದಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಿ. ಉಪ್ಪು ಹಾಕಿ ಆದಮೇಲೆ ಇದನ್ನ ಲೈಕ್ ಮಾಡಿ ಕಲ್ಸ್ಕೊಂಬ. ಈಗ ಕಲಸಿ ಇಟ್ಕೊಂಡಿದ್ದಿ ಈ ಹದದಾಗಿತ್ತು. ಇದನ್ನು ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಹಾಕಕ್ಕೆ ಬಿಡ್ಕ. ಈಗ ಸುಮಾರು 1 ಗಂಟೆ ಹೊತ್ತಾಯಿತು. ಮ್ಯಾರಿನೇಟ್ ಚೆನ್ನಾಗಾಯಿತು. ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಚಿಕನ್ ಇತ್ತಲ್ಲ, ಅದಕ್ಕೆ ನಾನು ಕರಿಬೇವಿನ ಎಲೆನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದಿ. ಕರಿಬೇವಿನ ಎಲೆ ಹಾಕಿ ಆದಮೇಲೆ ಇದನ್ನ ಲೈಕ್ ಮಾಡಿ ಕೈಯಾಗೆ ಕಲ್ಸ್ಕೊಂತಿದ್ದಿ. ಪುದೀನ ಚಿಕನ್ ಕಬಾಬ್ಗೆ ನಾನು ವಿನೆಗರ್ ಹಾಕ್ತಾ ಇಲ್ಲ. 1 ಇಡೀ ಲಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದಿ. ಇದನ್ನು ಲೈಕ್ ಮಾಡಿ ಕಲ್ಸ್ಕೊಂಬ. ಪುದೀನ ಚಿಕನ್ ಕಬಾಬಿಗೆ ನಾವು ಮ್ಯಾರಿನೇಟ್ ಹಾಕಕ್ಕೆ ಜಾಸ್ತಿ ಹೊತ್ತು ಬಿಡ್ಕ. ಆಗಳಿಕೆ ಉಪ್ಪು ಖಾರ ಎಲ್ಲ ಲೈಕ್ ಇಡೋದು. ಈಗ ಎಣ್ಣೆ ಚೆನ್ನಾಗಿ ಕಾದಿತ್ತು. ಕಾದ ಎಣ್ಣೆಗೆ ಒಂದೊಂದೇ ಪೀಸನ್ನು ಹಾಕ್ತಾಯಿದ್ದಿ. ತುಂಬ ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಪುದೀನ ಚಿಕನ್ ಕಬಾಬ್ ಮಾಡ್ಲಕ್ಕ. ಪುದೀನ ಚಿಕನ್ ಕಬಾಬ್ ರುಚಿ ಮಾತ್ರ ಒಳ್ಳೆ ಇರುತ್ತೆ. ಪುದೀನ ಚಿಕನ್ ಕಬಾಬಿಗೆ ಗರಂ ಮಸಾಲ ಪುಡಿ ಹಾಕ್ತರು, ನಾನು ಯೂಸ್ ಮಾಡಲ. ಕಬಾಬಿಗೆ ನೀವು ಕಾಳು ಮೆಣಸು ಮತ್ತು ಹಸಿಮೆಣಸನ್ನ ಖಾರ ಕಂಡು ಹಾಯ್ಕಣಿ. ಕಮ್ಮಿ ತಿಂದರೆ ಸ್ವಲ್ಪ ಕಡಿಮೆ ಹಾಯ್ಕಣಕ್ಕೆ. ಹಂಗಾಗಿ ಅಂಗಡಿಯಿಂದ ರೆಡಿಮೇಡ್ ಪುಡಿ ತಂದು ಕಬಾಬ್ ಮಾಡೋ ಬದಲಿಗೆ ಈ ಥರ ಸಿಂಪಲ್ಲಾಗಿ ಪುದೀನ ಚಿಕನ್ ಕಬಾಬ್ ಮಾಡ್ಲಿಕ್ಕೆ ಒಂದು ಸಲ ಈ ಥರ ಪುದೀನ ಚಿಕನ್ ಕಬಾಬ್ ಮಾಡಿ ನಿಮಗೆ ಈ ರುಚಿ ಇಷ್ಟ ಆಯ್ತು. ಇದನ್ನ ಈಗ ತಿರ್ಸಿ ಹಾಕ್ತಾಯಿದ್ದಿ. ಮ್ಯಾರಿನೇಟ್ ಆದ ಚಿಕನನ್ನು ನಾವು ಎಣ್ಣೆ ಬಾಣಲಿಗೆ ಹಾಕಿದ ತಕ್ಷಣ ತಿರ್ಸೋಕ್ಕೆಲ್ಲ ಹಾಕಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ ಮೇಲೆ ತಿರ್ಸಿ ಹಾಕಿದ್ರೆ ಸಾಕು. ಹೈ ಫ್ಲೇಮಗೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುತ್ತಲ್ಲ ಆ ಚಿಕನ್ನ ಹಾಕಿ ಆದಮೇಲೆ ಲೋ ಫ್ಲೇಮಗೆ ಇದನ್ನ ಸುಮಾರು ಹೊತ್ತು ಲೈಕ್ ಮಾಡಿ ಬೇಯಿಸ್ಕಣಕ. ಪುದೀನ ಚಿಕನ್ ಕಬಾಬಿಗೆ ಪಾಲಕ್ ಎಲೆ ಹಾಕ್ರೆ ಕಲರ್ ಒಳ್ಳೆ ಬತ್ತು, ಗ್ರೀನ್ ಆಗಿ. ನಾನು ಪಾಲಕ್ ಎಲೆ ಯೂಸ್ ಮಾಡಲ. ಈಗ ಪುದೀನ ಚಿಕನ್ ಕಬಾಬ್ ಲೈಕ್ ಆಗಿ ಬೆಂದಿತ್ತು. ಇದನ್ನು ಇನ್ನೊಂದು ಪಾತ್ರಕ್ಕೆ ಹಾಯ್ಕೊಂತ ಇದ್ದಿ. ಇವತ್ತು ನಾನು ಸಿಂಪಲ್ಲಾಗಿ ರುಚಿಯಾದ ಪುದೀನ ಚಿಕನ್ ಕಬಾಬ್ ಹೆಂಗೆ ಮಾಡೋದಂತ ತೋರಿಸಿಕೊಟ್ಟಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.